ನಮಸ್ಕಾರ, ನಾನು ಬಸವರಾಜ್. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ, ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ ನಲ್ಲಿ ಏನು ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತು ರಾಜ್ಯ ಜನರಿಗೆ ಒಳ್ಳೆಯದು. ಸಿದ್ದರಾಮಯ್ಯ ಅವರ ಅತ್ಯಾಪ್ತ KN ರಾಜಣ್ಣ ಅವರ ಒಂದು ಹೇಳಿಕೆ, ದೆಹಲಿಯಲ್ಲಿ ಕೇವಲ ಸರ್ವೆ ರಿಪೋರ್ಟ್ ಅನ್ನಷ್ಟೇ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ಜಮೀರ್ ಅಹ್ಮದ್ ಖಾನ್ ಸಬ್ಮಿಟ್ ಮಾಡಿ ಬಂದ್ರು ಹೈಕಮಾಂಡ್ಗೆ ಅನ್ನುವಂತಹ ಲೆಕ್ಕವನ್ನ ಮೀರಿದ ಚರ್ಚೆಗಳಾಗಿದೆ ಅನ್ನುವಂತಹ ಸುಳಿವನ್ನ ಕೊಡ್ತಿರುವಂತದ್ದು. ರಾಜಣ್ಣ ಅವರು ಹೇಳ್ತಾರೆ, ಪಾಲಿಟಿಕ್ಸ್ ಈಸ್ ದ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ವರ್ಲ್ಡ್. ಸೋಷಿಯೋ ಎಕನಾಮಿಕಲಿ ಹೇಗ್ ಬೇಕಾದ್ರೂ ಶೇಪ್ ಪಡೆಯುತ್ತೆ ಅತಿವೇಗವಾಗಿ ಅನ್ನುವಂತಹ ಮಾತನ್ನು ಹೇಳ್ತಿರುವಂತದ್ದು. ಅಷ್ಟೇ ಅಲ್ಲ, ಪಕ್ಷದ ಹಿತದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಅಗತ್ಯ ಇಲ್ಲ, CM ಚೇಂಜ್ ಅನ್ನುವಂತಹ ನಿರ್ಧಾರ ಪಕ್ಷದ ಭವಿಷ್ಯವನ್ನ ನಿರ್ಧರಿಸಲಿದೆ ಅನ್ನುವಂತಹ ಸ್ಫೋಟಕ ಸುಳಿವನ್ನ ಕೊಡ್ತಿರುವಂತದ್ದನ್ನ ನೋಡಿದ್ರೆ ಕಾಂಗ್ರೆಸ್ ಛಿದ್ರ ಆಗುತ್ತೆ ಅಥವಾ ಇಬ್ಬಾಗ ಆಗುತ್ತೆ ಅಂತ ಅಲ್ಲ. ಆದ್ರೆ ಸಿಂಹಪಾಲು ಶಾಸಕರ ಬೆಂಬಲ ಯಾರಿಗಿದೆ ಅನ್ನುವಂಥದ್ದನ್ನ ಸ್ಫುಟವಾಗಿ, ದಿಟವಾಗಿ, ಗಟ್ಟಿಯಾಗಿ ಪ್ರದರ್ಶಿಸ್ತಾ ಇದೆ. ನೋ ಡೌಟ್ DK ಶಿವಕುಮಾರ್ ಅವರು CM ಆಗ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಅದು KPCC ಅಧ್ಯಕ್ಷ ಸ್ಥಾನ ಮತ್ತು DCM ಪೋಸ್ಟ್ ಎರಡನ್ನೂ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ಹಾಗೆ ನೋಡಿದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಅಲಿಖಿತ ನಿಯಮ ಏನಿತ್ತು, ಅದರ ಅನ್ವಯ ಖರ್ಗೆ ಅವ್ರಿಗಿರಬಹುದು ಅಥವಾ ಸಿದ್ದರಾಮಯ್ಯ ಅವ್ರಿಗಿರಬಹುದು, ಯಾರಿಗೂ ಕೂಡ ಎರಡೆರಡು ಹುದ್ದೆಗಳು ಸಿಕ್ಕಿರ್ಲಿಲ್ಲ. DK ಶಿವಕುಮಾರ್ ಅವರಿಗೆ ಸಿಕ್ಕಿತ್ತು, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಈಗಿನ ಲೆಕ್ಕ ಏನು? ಸುಮಾರು 80 ಶಾಸಕರು, 80ರಿಂದ 90 ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಂತಿರುವಂತದ್ದು. ಹೇಗೆ? ಸುಮಾರು 6 ಜನ ನಾಯಕರು ಒಂದಷ್ಟು ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ಒಂದೊಂದು ಕ್ಲಬ್ ರೀತಿಯಲ್ಲಿ ಇರುವಂತದ್ದು. ರಾಜಣ್ಣ ಅವ್ರ ಜೊತೆಯಲ್ಲಿ ಸುಮಾರು 20-25 ಜನ, HC ಮಹದೇವಪ್ಪ ಅವ್ರ ಜೊತೆಯಲ್ಲಿ, ಪರಮೇಶ್ವರ್ ಅವ್ರ ಜೊತೆಯಲ್ಲಿ, ಸತೀಶ್ ಜಾರಕಿಹೊಳಿ ಅವ್ರ ಜೊತೆಯಲ್ಲಿ, MB ಪಾಟೀಲ್ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರ ಜೊತೆಯಲ್ಲಿ ಇರುವಂತದ್ದು. ಇವರೆಲ್ಲರೂ ಕೂಡ ಒಂದೊಂದು ಘಟಕಗಳಾಗಿ ಸಿದ್ದರಾಮಯ್ಯ ಅವರ ಒಂದು ದೊಡ್ಡ ಸೇನೆ ಏನಿದೆ ಅಥವಾ ಅವರ ಆಪ್ತ ಬಳಗ ಏನಿದೆ, ಅದರ ಸುಮಾರು 80-90 ಶಾಸಕರ ವಿಶ್ವಾಸದ ಜೊತೆಯಲ್ಲಿ ಕೂತಿರುವಂತದ್ದು. ಹೈಕಮಾಂಡ್ ಹೇಳಿದ್ರೆ ದೆಹಲಿಗೂ ಕೂಡ ಅಷ್ಟು ಜನರನ್ನ ಕರ್ಕೊಂಡು ಹೋಗುತ್ತೆ. ಇದರ ಅರ್ಥ 80ರಿಂದ 90 ಶಾಸಕರು ಇವತ್ತು ಕೂಡ 137-140 ಶಾಸಕರ ಪೈಕಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಥವಾ ಅಹಿಂದ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗ್ಬೇಕು, ಸಿದ್ದರಾಮಯ್ಯ ಅವರು ಒಂದು ವೇಳೆ ಹೇಳಿದ್ರೆ ಅಲ್ಲಿಗೆ ದಲಿತರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಬಯಸಿದ್ರೆ ಮಾಡ್ಲೇಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್. ಇದರ ಮಧ್ಯೆ ತುಂಬಾ ಇಂಪಾರ್ಟೆಂಟ್ ಅನ್ಸುವಂಥದ್ದು, DK ಶಿವಕುಮಾರ್ ಅವರ ಜೊತೆಗಿನ ಶಾಸಕರ ಸಂಖ್ಯೆ 13ರ ಮೇಲಕ್ಕೆ ಹೋಗ್ತಿಲ್ಲ, 20ರ ಕೆಳಗೆ ಬರ್ತಿಲ್ಲ. ಏನೇ ಮಾಡಿದ್ರು ಇನ್ನುಳಿದಂತೆ 20-25 ಶಾಸಕರು ತಟಸ್ಥರಾಗಿದ್ದಾರೆ. ಮೇ ಬಿ ಹೈಕಮಾಂಡ್ ಯಾರನ್ನ ಒಟ್ಟು ಮಾಡಿ ತೋರಿಸುತ್ತೋ ಅವರೇ ನಾಯಕ ಅಂತ ಒಪ್ಪುವಂತವ್ರು ಆ ಟೀಮ್. ಇದರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ಗೆ ತುಂಬಾ ಸ್ಪಷ್ಟವಾಗಿ ರಾಜಣ್ಣ ಸೇರಿದಂತೆ ಹಲವು ನಾಯಕರು ಪರೋಕ್ಷವಾಗಿ ನಾಯಕತ್ವ ಬದಲಾವಣೆನೇ ಆದ್ರೆ ಏನ್ ಬೇಕಾದ್ರೂ ಆಗಬಹುದು, ಬಹುಪಾಲು ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಿರುವಂತದ್ದು, ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ, ಆಗಲ್ಲ. ಬದಲಾಗಿ ಯಾರಿಗೆ ಶಕ್ತಿ ಇದೆ, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಥಿಯರಿ, ಅವರು ನಾಯಕರಾಗಿ ಮುಂದುವರಿತಾರೆ. ಹಣದಿಂದಾನ, ಶಾಸಕರ ಬೆಂಬಲದ ಸಂಖ್ಯೆಯ ನಂಬರ್ನ ಮೂಲಕ. ಹಾಗೆ ನೋಡಿದ್ರೆ ಹೌದು, KPCC ಅಧ್ಯಕ್ಷ DK ಶಿವಕುಮಾರ್ CM ಆಗ್ಬೇಕು ಅಂತ ಬಯಸಿದ್ದು ನಿಜ. ಅದಕ್ಕೋಸ್ಕರ ಪದೇ ಪದೇ ನಾಳೆ ಬಾ ಅಂತ ಬೋರ್ಡ್ ಹಾಕಿದ್ರು ಕೂಡ ಹೈಕಮಾಂಡ್ ಕದ ತಡ್ತಿದ್ದಾರೆ, ಬರ್ತಿದ್ದಾರೆ. ಈ ಸಲ ಅಂತೂ ಅಕ್ಷರಶಃ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸಿ ಅಂತ DK ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಕಣ್ಣೀರು ಹಾಕಿದ್ರು ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಿರುವಂತಹ ಸಂದರ್ಭದಲ್ಲಿ ಯಾಕೆ ವಿನಾಕಾರಣ ಅಸಾಧ್ಯವಾದದ್ದನ್ನ ಮಾಡೋಕೆ ಹೋಗ್ತಿದ್ದಾರೆ? ಒಂದು, ಸಿದ್ದರಾಮಯ್ಯ ಅವರ ಜೊತೆಲಿ ವಿಶ್ವಾಸದಿಂದ ಇದ್ರೆ ಒಂದು ಕಾರ್ಯ ಸಿದ್ಧಿಸಬಹುದು. ಇಲ್ಲ ನಾನು ಒದ್ದು ಕಿತ್ಕೋತೀನಿ ಅಂತ SM ಕೃಷ್ಣ ಅವರ ಜೊತೆಲಿ ಏನೋ ಚರ್ಚೆಗಳಾದಾಗ ಇದೇ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರಲ್ಲ 13-18 ಲೆಕ್ಕದಲ್ಲಿ, ಅದು ಸಾಧ್ಯ ಇಲ್ಲ. ಎಂಥವರಿಗೆ ಒದ್ದು ಕಿತ್ಕೋಬೇಕು, ಎಂಥವರಿಗೆ ಕಾಲಿಗೆ ಬಿದ್ದು ಪಡ್ಕೋಬೇಕು ಅನ್ನುವಂಥದ್ದು ರಾಜಕಾರಣದಲ್ಲಿ ಕೆಲ ನಾಯಕರ, ಜಾಣ ನಾಯಕರ ಮಾದರಿ ಮಾರ್ಗಗಳಾಗಿರ್ತಾವೆ, ಆಗಿರಬೇಕು.
ಈಗ ಸಚಿವ ಸಂಪುಟ ಪುನರ್ರಚನೆ ಸಾಕು, ಅದನ್ನೇ ಮುಗಿಸ್ಕೊಂಡ್ ಬರ್ತೀವಿ ಅನ್ನುವಂತಹ ಸಿದ್ದರಾಮಯ್ಯ ಅವರ ಬಣದ ಲೆಕ್ಕ 80-90 ಶಾಸಕರ ದಂಡು ನಮ್ಮ ಜೊತೆಯಲ್ಲಿದೆ, ಇಷ್ಟು ಜನ ಬಯಸೋದು ಅವರನ್ನೇ, ಸುರ್ಜೇವಾಲಾ ಅನ್ನುವಂತಹ ನಾಯಕನ ಕಾರಣಕ್ಕೆ ಇವತ್ತು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ನಡೀತಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಟ್ಟು, ಖರ್ಗೆ ಅವ್ರಿಗೆ ಇದು ಗೊತ್ತಿಲ್ವಾ? ಕನ್ನಡಿಗರು ಅವ್ರಿಗೆ ಗೊತ್ತಿದೆ. ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ವಾ? ಅದು ಇನ್ನೂ ಚೆನ್ನಾಗಿ ಗೊತ್ತಿದೆ. ಆ ಕಾರಣಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೋಗಿ ಬಂದ್ರು ಕೂಡ ಅವರ ತಲೆ ಸವರಿ ಕಳುಹಿಸುವ ಅಥವಾ ಸಮಾಧಾನ ಮಾಡಿ ಕಳುಹಿಸುವ ಪ್ರಯತ್ನಗಳು ನಡೀತಿದೆ. ಪಂಚರಾಜ್ಯ ಚುನಾವಣೆ ಒಂದು ಕಡೆ, ಮತ್ತೊಂದು ಮಗದೊಂದು, ಇವೆಲ್ಲದರ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಕಾಂಗ್ರೆಸ್ನ ನಾಯಕತ್ವದ ಒಳಜಗಳ ಅಥವಾ PR ಸ್ಟಂಟ್ ಒಂದು ಪ್ರಕ್ಷುಬ್ಧತೆ ವಾಸ್ತವ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಈ ಎಲ್ಲ ಅಂಶಗಳನ್ನ ನೋಡಿದ್ರೆ ಸುಮಾರು 80 ಶಾಸಕರ ದಂಡು. ಒಂದು ವೇಳೆ ಬೇರೆ ನಿರ್ಧಾರನೇ ತಗೊಂಡ್ರೆ ಅಂತದ್ದಾಗಲ್ಲ. ತಗೊಂಡ್ರೆ ಏನ್ ಮಾಡೋದು? ಪಕ್ಷನೇ ಇರಲ್ಲ. ಇದರ ಮಧ್ಯೆ ಇನ್ನೊಂದು ಸುದ್ದಿ ಹರಿದಾಡ್ತಿತ್ತು. ABPJD ಅಖಿಲ ಭಾರತ ಪ್ರಗತಿಪರ ಜನತಾದಳ ಪಕ್ಷಕ್ಕೆ ಮರುಜೀವ ಕೊಡಬಹುದು ಅಂತ. ಒಂದು ವೇಳೆ ಅಂತದ್ದೇ ಆದ್ರೆ 80-90 ಶಾಸಕರು ಹೋಗಿ ಅಲ್ಲಿ ನಿಂತ್ಕೊಂಡು ಬೇರೆ ಲಾಂಛನ ಅಂದ್ರೆ ಸುಲಭಕ್ಕಾಗತ್ತೆ, ಅದೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ಅಥವಾ ಅವರ ಬಣ, ಅವರ PR ಸ್ಟಂಟ್, ಅವರ ಜೊತೆಲಿರುವ ಡಬ್ಬಾ ಬಾಕ್ಸ್ ಎಲ್ಲವೂ ಹೇಳ್ತಿರುವಂತದ್ದು CM ಚೇಂಜ್ ಆಗ್ತಾರೆ ಅಂತ. ಅದು ಭ್ರಮೆ, ಹುಚ್ಚು ಭ್ರಮೆ. ಸಾಧ್ಯ ಇಲ್ಲ. ನೀವು ಟ್ರಂಪ್ ಹತ್ರ ಹೋದ್ರು, ಜಿಂಗ್ಪಿಂಗ್ ಹತ್ರ ಹೋದ್ರು, ಚೀನಾ ಅಧ್ಯಕ್ಷ, ಅಥವಾ ನೀವು ವ್ಲಾಡಿಮಿರ್ ಪುಟಿನ್ ಹತ್ರ ಹೋದ್ರು ಇಷ್ಟೇನೆ. ಕೆಲವು ಸತ್ಯಗಳನ್ನ, ಕೆಲವು ವಿಚಾರಗಳನ್ನ ಇರೋ ರೀತಿಯಲ್ಲಿ ಅರ್ಥಕೋಬೇಕು. ನಾನು ಬದಲಿಸೇ ಬಿಡ್ತೀನಿ, ಹಾಗೆ ಹೋಗುತ್ತೆ, ಸಾಧ್ಯ ಇಲ್ಲ. ಆದ್ರೆ ಬದಲಿಸೋದಕ್ಕೆ ಬೇರೆ ಮಾರ್ಗಗಳನ್ನ ಬಳಸುವಂಥದ್ದು ಮುಖ್ಯ ಆಗತ್ತೆ. ಸುಮಾರು 80 ಶಾಸಕರು 90 ಶಾಸಕರು ಈಗಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಥವಾ ಅಹಿಂದ ನಾಯಕತ್ವದ ಮುಖ್ಯಮಂತ್ರಿ, ದಲಿತರೇ ಬರಲಿ ಮುಖ್ಯಮಂತ್ರಿ, ಅಲ್ಪಸಂಖ್ಯಾತರ ಹಿಂದುಳಿದವರೇ ಬರಲಿ ಅಂತ ಒಪ್ಪುವ ಜನ ಏನಿದ್ದಾರೆ, ಶಾಸಕರೇನಿದ್ದಾರೆ, ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಇದೇ ಅಹಿಂದವನ್ನ ಧಿಕ್ಕರಿಸುವ ಯಾವೊಬ್ಬ ಶಾಸಕ, ನಾಯಕ, ಸಚಿವ ಕೂಡ ಗೆಲ್ಲೋದಿಲ್ಲ ಅನ್ನುವ ಸತ್ಯ ಅರ್ಥಕೊಂಡ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೈಲೆಂಟ್ ಆಗ್ಬೇಕು. 80 ಶಾಸಕರ 90 ಶಾಸಕರ ದಂಡು ಪರ್ಯಾಯವಾಗಿ ಯೋಚಿಸೋಕೆ ನಿರ್ಧಾರ ಮಾಡಿಬಿಟ್ರೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಕ್ಷಿಪ್ರಕ್ರಾಂತಿ ಆದ್ರೂ ಅಚ್ಚರಿ ಇಲ್ಲ. ರಾಜಣ್ಣ ಅವರು ಕೊಡ್ತಿರುವಂತಹ ವಾರ್ನಿಂಗ್, ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದೆ ಕೊಟ್ಟು ಬಂದಂತಹ ರಿಪೋರ್ಟ್, ಅಸಲಿ ಸತ್ಯ, ಇವೆಲ್ಲವನ್ನ ನೋಡದ ಮೇಲೂ 13-20 ಶಾಸಕರ ಬೆಂಬಲ ಇಟ್ಕೊಂಡು ಓಡಾಡ್ತಿರೋ ಡಿ ಕೆ ಶಿವಕುಮಾರ್ ಅವರು CM ಆಗ್ಲಿಕ್ಕೆ ಸಾಧ್ಯ? ಇದು ಒಪ್ಪೋಕಾಗುತ್ತೆ? ಕಮೆಂಟ್ ಮಾಡಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ, ಇನ್ನು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ ನಲ್ಲಿ ಏನಿಗೆ ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತೆ ರಾಜ್ಯ ಜನರಿಗೆ ಒಳ್ಳೇದು ಅಂತ